जिंदाबाद जिंदाबाद दलित सेने जिंदाबाद 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 दलित सेने जिंदाबाद। ಇಂದು ಶುಭ ಸಂಜೆ. ಇವತ್ತು ದಲಿತ ಸೇನೆಗೆ ಇವತ್ತೇನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಸತಿ ನಿಲಯದ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಸತಿ ನಿಲಯದ ವಿದ್ಯಾರ್ಥಿಗಳು ಇವತ್ತು ದಲಿತ ಸೇನೆಗೆ ಸಂಘಟನೆಯ ಒಂದು ಹೋರಾಟವನ್ನು ನೋಡಿ ಇವತ್ತು ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ತುಳಿತಕ್ಕೊಳಗಾದರ ಪರವಾಗಿ ಇವತ್ತು ಈ ರಾಜ್ಯದಲ್ಲಿ ದಲಿತ ಸೇನೆ ಏನು ನನ್ನ ಗುರುಗಳು, ಮಾರ್ಗದರ್ಶಕರು ಹನುಮಂತ ಜಲಸಂಗಿ ಸಾಹೇಬರ ಒಂದು ಹೋರಾಟವನ್ನು ನೋಡಿ ಇವತ್ತು ದಲಿತ ಸೇನೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಏನು ವಿದ್ಯಾರ್ಥಿ ನಿಲಯದ ಸುಮಾರು ಯುವಕರು 30ರಿಂದ 40 ಯುವಕರು ಇವತ್ತು ದಲಿತ ಸೇನೆಗೆ ಇವತ್ತೇನು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಕಪಿಲ್ ವಾಲಿಯವರ ಒಂದು ನೇತೃತ್ವದಲ್ಲಿ ಹಾಗೂ ದಲಿತ ಸೇನೆಯ ಒಂದು ಹೋರಾಟವನ್ನು ನೋಡಿ ಇವತ್ತು ದಲಿತ ಸೇನೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಏನು ಸುಮಾರು 2-3 ವಸತಿ ನಿಲಯದ 4 ವಸತಿ ನಿಲಯದ ಇವತ್ತೇನು ಅಧ್ಯಕ್ಷರನ್ನಾಗಿ ಇವತ್ತು ನಾವು ರಾಜ್ಕುಮಾರ್ ಹಾಗೂ ರಾಮ್ಕುಮಾರ್ ಹಾಗೂ ಶಾಂತಕುಮಾರ್ ಸಿಂಗೆ ಅವರನ್ನು ಮತ್ತು ರಾಹುಲ್ ಅವರನ್ನು ಮತ್ತು ಲಕ್ಷ್ಮಣ್ ಅವರನ್ನು ಇವತ್ತು ದಲಿತ ಸೇನೆಗೆ ನಾವು ಬರವನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಅವರಿಗೆ ನಾವು ಒಂದು ಜವಾಬ್ದಾರಿಯನ್ನು ಕೂಡ ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಸುಮಾರು ಹಾಸ್ಟೆಲ್ಗಳಲ್ಲಿ ತೊಂದರೆಗಳಿವೆ, ಅವನ್ನು ಬಗೆಹರಿಸುವಂಥ ಕೆಲಸ ಇವತ್ತು ಅವರು ಮಾಡಬೇಕಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಂಜುನಾಥ್ ಭಂಡಾರಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ. ಸಂವಿಧಾನ ಶಿಲ್ಪಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಇಂದು ಗುಲ್ಬರ್ಗ ಜಿಲ್ಲೆಯ ರಾಜಾಪುರ ಬಡಾವಣೆಯ ವಸತಿ ನಿಲಯದ ವಿದ್ಯಾರ್ಥಿಗಳು 4 ವಸತಿ ನಿಲಯಗಳ 4 ಅಧ್ಯಕ್ಷರುಗಳನ್ನಾಗಿ ನಮ್ಮ ದಲಿತ ಸೇನೆಯ ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಅಧ್ಯಕ್ಷರಾಗಿ ರಾಮ್ಕುಮಾರ್ ಹಾಗೂ ರಾಹುಲ್, ಲಕ್ಷ್ಮಣ್ ಮತ್ತು ಶಾಂತಕುಮಾರ್ ಸಿಂಗೆ ಅವರಿಗೆ 4 ವಸತಿ ನಿಲಯದ ಅಧ್ಯಕ್ಷರುಗಳಾಗಿ ನೇಮಕ ಮಾಡಿದೆ. ಬಂಧುಗಳೇ, ಇವತ್ತಿನ ದಿನ ನೋಡ್ತಾ ಇದ್ದೀರಿ, ಇಲ್ಲಿ 40ರಿಂದ 50 ವಿದ್ಯಾರ್ಥಿಗಳು ಸ್ವ ಇಚ್ಛೆಯಿಂದ ದಲಿತ ಸೇನೆಗೆ ಆಗಮಿಸುತ್ತಿದ್ದಾರೆ. ಇವತ್ತಿನ ದಿನ ನೋಡ್ತಾ ಇದ್ದೀರಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ ದಲಿತ ಸೇನೆ ಮುಂಚೂಣಿಯಲ್ಲಿ ಅವರಿಗೊಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಮಾಡ್ತಾಯಿದೆ. ಇವತ್ತಿನ ದಿನ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಜಲಸಂಗಿ ಸಾಹೇಬರ ಒಂದು ದಲಿತ ಸೇನೆ ಸಂಘಟನೆಯು ರಾಜ್ಯಾದ್ಯಂತ ಯಾವ ರೀತಿ ಹೆಮ್ಮರವಾಗಿ ಬೆಳೀತಾ ಇದೆ ನೋಡ್ತಾ ಇದ್ದೀವಿ. ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಹೋರಾಟಗಳು ಭ್ರಷ್ಟಾಚಾರಿಗಳ ವಿರುದ್ಧ ಹಾಗೂ ಅತ್ಯಾಚಾರಿಗಳ ವಿರುದ್ಧ ಯಾವ ರೀತಿ ಹೋಗ್ತಾ ಇದೆ ಅಂತ, ಯಾವ ರೀತಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಸುಮಾರು ದಿನಗಳ ಹಿಂದೆ ನಮಗೆ ಸಚಿನ್ ಭರಣಿಯವರು ಹೇಳಿ ನಮ್ಮ ಹಾಸ್ಟೆಲ್ನಲ್ಲಿ ತುಂಬ ಸಮಸ್ಯೆ ಇದೆ, ಆದ ಕಾರಣ ಇಲ್ಲಿ ನಮ್ಗೆ ವಿದ್ಯಾರ್ಥಿಗಳ ಜೊತೆ ಸಂಭಾಷಣೆ ಮಾಡಿ ನಮ್ಮಲ್ಲಿ ಕೂಡ ದಲಿತ ಸೇನೆ ಶಾಖೆ ಮಾಡಬೇಕಂತ ಹೇಳಿದಾಗ ಇವತ್ತು ಅವರ ಒಂದು ಒಗ್ಗಟ್ಟಿಗೆ ಬಂದು ನಾವು ಜಗತ್ ಸರ್ಕಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಅಧ್ಯಕ್ಷರುಗಳನ್ನು ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಭಂಡಾರಿ ಹಾಗೂ ಶ್ರೀ ನಗರ ವಿದ್ಯಾರ್ಥಿ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶಿ ಯಾದವ್ ಹಾಗೂ ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿರ್ತಕ್ಕಂಥ ಬಂಟಿ ಅವರ ನೇತೃತ್ವದಲ್ಲಿ ಹಾಗೂ ಹನುಮಂತ ಜಲಸಂಗಿ ಸಾಹೇಬರ ಆದೇಶದ ಮೇರೆಗೆ ಹಾಗೂ ದಲಿತ ಸೇನೆ ರಾಜ್ಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪ ದೊಡ್ಡಮನಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಇಲ್ಲಿ ಸೇರಿಕೊಂಡು ದಲಿತ ಸೇನೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ. ಜೈ ಭೀಮ್. ಜೆ ವಾಲಿ, ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟ ಅಧ್ಯಕ್ಷರು, ವಿಭಾಗೀಯ, ಕಲ್ಯಾಣ ಕರ್ನಾಟಕ.